ಸರ್ ಯಾರು ಗೊತ್ತಾಗ್ಲಿಲ್ಲ. ಅರ್ಜುನ್ ಎತ್ತಾಕೊಂಡ್ ಬಾ. ನನಗೆ ಮ್ಯಾಕ್ಸ್ ಅಲ್ಲೂ ಗುರು ಅಣ್ಣನೇ ಮೇಕಪ್ ಮಾಡಿದ್ದು. ಹೀರೋನೇ ಆಗ್ಬೇಕು ವಿಲನ್ನೇ ಆಗ್ಬೇಕು ಅಂದ್ರೆ ಸೈಡ್ ಔಟ್ ಮಾಡ್ತಾರೆ. ಕಾಯಕ್ಕೂ ಆಗಲ್ಲ, ನನಗೆ ಪೇಷನ್ಸು ಇಲ್ಲ ಅಷ್ಟೊಂದು. ಇಬ್ಬರಿಗೂ ರಿಯಲೈಸ್ ಏನಾಗಿತ್ತು ಅಂದ್ರೆ ನೆಗೆಟಿವ್ ಎನರ್ಜಿಗಳನ್ನ ದೂರ ಇಟ್ಟಿರ್ಬೋದು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜ್ಜಾ ಕನ್ನಡ. ನಾನು ನಿಮ್ಮ ಮಜ್ಜಾ ಗರ್ಲ್ ವಿದ್ಯಾ ದೀಪಕ್. ನನ್ನ ಜೊತೆಗೆ ಪ್ರವೀಣ್ ಗೌಡ ಅವರು ನಮ್ಮ ಜೊತೆಗೆ ಇದ್ದಾರೆ, ಅಲಿಯಾಸ್ ಆಂಡ್ರ್ಯೂ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ಗೌಡ. ಪ್ರವೀಣ್ ಗೌಡ ಅವರೇ ಹಾಯ್ ನಮಸ್ಕಾರ. ನಮಸ್ಕಾರ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಮ್ಯಾಕ್ಸ್ ಟೀಮ್ ಅಲ್ಲಿ ಮ್ಯಾಕ್ಸಿಮಮ್ ಗ್ರೋತ್ ಇದ್ದಿದ್ದು ಆ ಒಂದು ಆರ್ಟಿಸ್ಟ್ ಸೆಲೆಕ್ಷನ್. ಆಕ್ಚುಲಿ ತುಂಬಾನೇ ಖುಷಿಯಾಗಿದ್ದು, ಒನ್ ನೈಟ್ ನಡೆಯೋ ಸ್ಟೋರಿ ಈ ತರನು ತಗೊಂಡು ಹೋಗ್ಬೋದಾ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ ಮೇಲೆ ಅನ್ಸಿದ್ದು ನಿಜ, ಹಿಂಗೂ ಸಿನಿಮಾ ಮಾಡ್ಬೋದು. ಮಿನಿಮಮ್ ಅಲ್ಲಿ ಏನ್ ಬೇಕು ಅದನ್ನ ತಗೊಂಡು ಮ್ಯಾಕ್ಸಿಮಮ್ ಸೌಂಡ್ ಮಾಡಿದೀರಾ. ಎಷ್ಟು ಖುಷಿ ಇದೆ. ತುಂಬಾ ಖುಷಿ ಇದೆ. ಅದು ಬೇರೆ ನಂದು ಡೆಬ್ಯೂ ಬೇರೆ ಇದು. ಯಾರಿಗುಂಟು ಯಾರಿಗಿಲ್ಲ ಆ ತರ. ನಾನು ಯಾವತ್ತೂ ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ, ಇಮ್ಯಾಜಿನು ಮಾಡ್ಕೊಂಡಿರ್ಲಿಲ್ಲ. ಅದೇ ಹೇಳ್ತೀವಲ್ಲ, ನಾವೇನ್ ಒಳ್ಳೇದ್ ಮಾಡ್ತೀವೋ ಒಳ್ಳೇದೇ ಸಿಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಸಿಗುತ್ತೆ. ಸಿಂಪಲ್. ಎಷ್ಟು ನಾವು ಎಫರ್ಟ್ ಹಾಕಿದೀವಿ ಈ ಮೂವಿಗೋಸ್ಕರ ಅಂದ್ರೆ ಅದು ಎಲ್ಲ ಮ್ಯಾಕ್ಸಿಮಮ್ ಏನಿದೆ ಕ್ರೆಡಿಟು ಅಣ್ಣಾಗೆ ಹೋಗ್ಬೇಕು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರು ಏನ್ ಎಫರ್ಟ್ ಹಾಕಿದಾರಲ್ಲ ಈ ಮೂವಿಗೋಸ್ಕರ, ಎಲ್ರು ಚೆನ್ನಾಗಿ ಕಾಣಿಸ್ಕೊಬೇಕು, ಮೂವಿ ಚೆನ್ನಾಗಿ ಬರ್ಬೇಕು, ಅವ್ರು ಕೊಟ್ಟ ಸಪೋರ್ಟ್ ಫುಲ್ ಟೀಮ್ಗೆ. ನಾನು ಆತರ ಲೆಜೆಂಡ್ ನಾನು ನೋಡೇ ಇಲ್ಲ ಇದುವರೆಗೂ. ನಾನು ಎಷ್ಟೋ ಸೆಟ್ಸ್ಗೆ ಹೋಗ್ತೀನಲ್ಲ ಅಣ್ಣನ ಜೊತೆ, ಆ ಬೇರೆ ಸೆಟ್ಸ್ಗೂ ಹೋಗಿ ವಿಸಿಟ್ ಮಾಡ್ತಾ ಇರ್ತೀವಿ. ಬಟ್ ಇಷ್ಟೊಂದೆಲ್ಲ ಕ್ಲಾರಿಟಿ ಒಬ್ಬ ಮನುಷ್ಯನ್ಗೆ, ಒಂದು ಜಡ್ಜ್ಮೆಂಟ್ ಮೂವಿ ಬಗ್ಗೆ ಆಸ್ ಎ ಟೆಕ್ನಿಷಿಯನ್ ಹೇಳ್ಬೇಕು ಅಂದ್ರೆ ವಿ ಕಾಂಟ್ ಬೀಟ್ ಹಿಮ್ ಆರ್ ವಿ ಕಾಂಟ್ ರೀಚ್ ಹಿಮ್ ಅಂತ ಹೇಳ್ಬೋದು. ಇನ್ನೊಂದೇನು ಅಂದ್ರೆ ನೀವು ಹೇಳ್ದಂಗೆ ಕ್ಯಾಸ್ಟಿಂಗ್ 25% ಮೂವಿ ಗೆಲ್ಲೋದು ಕ್ಯಾಸ್ಟಿಂಗ್ ಇಂದ. ಓಕೆನಾ? ಒಂದ್ಸತಿ ವಿಜಯ್ ಸರ್ ಈ ಕ್ಯಾಸ್ಟ್ ಅಂದ್ರೆ ಈ ತರ ಕ್ಯಾಸ್ಟ್ ಮಾಡಿದೀವಿ ನಾವು ಸಿನಿಮಾಗೆ ಅಂತ ಅಣ್ಣ ಹತ್ರ ಎತ್ಕೊಂಡು ಹೋದ್ಮೇಲೆ ಅಣ್ಣ ಒಂಚೂರು ಮಾತಾಡಿಲ್ಲ. ನಿಮ್ಗೆ ಓಕೆನಾ ಮಾಡಿ, ಒಳ್ಳೇದಾಗ್ಲಿ ಎಲ್ಲರಿಗೂ ಅಂದ್ಬಿಟ್ಟು 25% ಕ್ಯಾಸ್ಟಿಂಗ್ ಮೇಡಮ್. ಮಿಕ್ಕಿದ 75% ಏನಿದೆ ಟೆಕ್ನಿಷಿಯನ್ ವರ್ಕ್ ಮಾಡೋದಾಗ್ಲಿ, ಕ್ಯಾಮ್ರಾ ಆಂಗಲ್ಸ್ ಆಗ್ಲಿ, ಅದು ಮತ್ತೆ ನಾವ್ ಹೆಂಗ್ ಪ್ರಮೋಟ್ ಮಾಡ್ತೀವಿ ಅದು ಮಿಕ್ಕಿದ್ದು. ಬಟ್ 25% ಏನಿದೆ ಕ್ಯಾಸ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನೋಡಿದಿರ ಎಷ್ಟು ಸಖತ್ತಾಗಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರು. ಚಿಕ್ಕ ರೋಲೇ ಆಗ್ಲಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರು. ಒನ್ ನೈಟ್ ಅಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದೀವಿ. ನೀವು ಈ ಸಿನಿಮಾದಲ್ಲಿ ಈಗ ನಿಮ್ಮನ್ನ ಪರ್ಟಿಕ್ಯುಲರ್ ಆಗಿ ಈ ತರ ಸೆಲೆಕ್ಟ್ ಮಾಡಿದ್ದಾರೆ ಅಂದಾಗ ಅಫ್ಕೋರ್ಸ್ ಸುದೀಪ್ ಸರ್ದು ಒಂದು ಕೈ ಇರುತ್ತೆ, ನಮ್ಮ ಇವ್ರನ್ನ ಹಾಕೊಳ್ಳೋಣ, ಪ್ರವೀಣ್ ಹಾಕೊಳ್ಳೋಣ ಅಂತ ಹೇಳಿ. ಏನೂ ಇರ್ಲಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಅಣ್ಣಗೂ ಗೊತ್ತಿಲ್ಲ, ಅಕ್ಕಗೂ ಗೊತ್ತಿಲ್ಲ. ಆಕ್ಚುಲಿ ನಂದು ಆಕ್ಚುಲಿ ಒಂದು ಮೂವಿ ರಿಲೀಸ್ ಆಗ್ಬೇಕಾಗಿತ್ತು, ಅಂದ್ರೆ ಶೂಟ್ ಆಗ್ಬೇಕಾಗಿತ್ತು, ಡಿಯರ್ ಕಣ್ಮಣಿ ಅಂತ, ಕೋವಿಡ್ ಅಲ್ಲಿ. ಸೊ ಅದಾದ ನಂತರ ಒಂದು 2 years ಆಗತ್ತೆ. ನಾನು ಸುಮ್ನೆ ಕೂತಿರ್ತೀನಿ, ಏನು ಮಾಡ್ತಾ ಇರಲ್ಲ, ಬಟ್ ಯಾವ್ದೋ ಚಾನ್ಸ್ ಸಿಗ್ತಾ ಇರಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಅಕ್ಕ ಬಂದ್ಬಿಟ್ಟು ಒಂದ್ಸತಿ ಕೇಳ್ತಾರೆ ನಂಗೆ, ಪ್ರಿಯಾಕ ಏನ್ ಮಾಡ್ತಿದ್ಯಾ ಲೈಫಲ್ಲಿ ಅಂತ. ಏನು ಇಲ್ಲ, ಅವಾಗ ರೈಲ್ವೇಸ್ ಜಾಬ್ ಬೇರೆ ಇತ್ತು, ಸ್ಪೋರ್ಟ್ಸ್ ಕೋಟಾ ನಂದು, ಕ್ರಿಕೆಟ್. ಸೊ ಏನು ಮಾಡ್ತಾ ಇಲ್ಲ, ಅದೇ ಇದು ಚಾನ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಬಂದ್ರೆ ಓಕೆ, ಇಲ್ಲ ಅಂದ್ರೂ ಹಂಗೆ ಸೈಲೆಂಟ್ ಆಗಿ ಕೂತಿದ್ದೀನಿ ಅಷ್ಟೇ, ಯಾಕೆ ಇನ್ನೇನು ಇಲ್ಲ ಅಂತ ಅಂದ್ರೆ. ಅದಕ್ಕೆ ಅವರು, ನೀವು ಒಂದು ಕೆಲಸ ಮಾಡು, ನೀನೇನ್ ಪೋರ್ಟ್ಫೋಲಿಯೋ ಇದೆ, ಏನ್ ಶೂಟ್ ಮಾಡಿರ್ತೀಯ ಫೋಟೋಸ್, ಅದು ಇದು ಎಲ್ಲ ಇವಾಗ ಆಗ್ಲೇ ಒಂದ್ ಸ್ವಲ್ಪ ಜನ ಪರಿಚಯ ಆಗಿರ್ತಾರೆ ಇಂಡಸ್ಟ್ರಿಲಿ ಅಣ್ಣಯಿಂದ, ಎಲ್ಲರಿಗೂ ಕಳಿಸು ಪೋರ್ಟ್ಫೋಲಿಯೋ, ಡೈರೆಕ್ಟರ್ಸ್ಗಾಗ್ಲಿ ಪ್ರೊಡ್ಯೂಸರ್ಸ್ಗಾಗ್ಲಿ ಹೋಗಿ ಮೀಟ್ ಮಾಡು ಆದ್ರೆ ಅಂತ ಹೇಳಿದ್ರು. ಎಲ್ಲ ಮಾಡಿದೆ, ಎಲ್ಲ ತಿರ್ಕೊಂಡು ಬಂದಿದ್ದು ಮ್ಯಾಕ್ಸ್. ಓಕೆನಾ? ಸೊ ನನ್ಗೆ ಇದು ಗೊತ್ತಿಲ್ಲ ಮ್ಯಾಕ್ಸ್. ಇವಾಗ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನನ್ಗೆ ಗೊತ್ತಿಲ್ಲ, ಇನ್ನ ಗ್ಯಾರಂಟಿ ಇಲ್ಲ ಮ್ಯಾಕ್ಸ್ ಅಲ್ಲಿ ಇದೀನಾ ಇಲ್ವಾ ಅಂತ. ನಾನು ವಿಜಯ್ ಸರ್ ಕಾಲ್ ಮಾಡ್ತೀನಿ, ಸರ್ ಕನ್ಫರ್ಮ್ ಅಲ್ವಾ ಸರ್ ಅಂತ. ಹಾಪ ಕನ್ಫರ್ಮ್, ಐ ಹ್ಯಾವ್ ರಿಟನ್ ಎ ಕ್ಯಾರೆಕ್ಟರ್ ಫಾರ್ ಯು ಅಂಡ್ ಇಟ್ ಸೂಟ್ಸ್ ಯು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ. ನೆಕ್ಸ್ಟ್ ಡೇ ಅಣ್ಣ ಮತ್ತೆ ಅಕ್ಕ ಟೆರೆಸ್ ಅಲ್ಲಿ ಕೂತಿರ್ತಾರೆ. ಅವ್ರಿಗೋಗಿ ಹೇಳ್ತೀನಿ ನಾನು ಈ ತರ ಸೆಲೆಕ್ಟ್ ಆಗೀನಿ, ಮೂವಿನೆಲ್ಲ ಮಾಡ್ತಾ ಇದ್ದೀನಿ ಮ್ಯಾಕ್ಸ್ ಮೂವಿನಲ್ಲಿ ಅಂತ. ಖುಷಿ ಆಗ್ತಾರೆ ಇಬ್ರು, ತುಂಬಾ ಇಬ್ರು ಖುಷಿ ಆಗ್ತಾರೆ. ಅಕ್ಕನ ಹೇಳ್ತಾರೆ, ನೋಡು ಏನೋ ಒಂದು ವರ್ಕ್ ಆಗ್ತಾ ಇದೆ ಅಂತ. ಸೊ ಅಲ್ಲಿ ಐ ಫೀಲ್ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಫಾರ್ ದೆಮ್. ದೇ ಆರ್ ಇನ್ ಮೈ ಲೈಫ್ ಆಸ್ ಅ ಫ್ಯಾಮಿಲಿ, ಆಸ್ ಅ ವೆಲ್ ವಿಶರ್ಸ್, ಒಂದು ಸಪೋರ್ಟ್ ನನಗೆ. ಮ್ಯಾಕ್ಸ್ ಕತೆ ಕೇಳಿದಾಗ
ಶೂಟಿಂಗ್ ಸೆಟ್ ಹೋದಾಗ ಫಸ್ಟ್ ಶಾಟ್ ಏನ್ ಅನಿಸ್ತು ನಿಮ್ಗೆ? ಬಿಕಾಸ್ ನೀವು ಅಂದ್ರೆ ನಮ್ದೊಂದು ಸಿನಿಮಾ ರಿಲೀಸ್ ಆಗ್ಬೇಕಿತ್ತು, ಆಗ್ಲಿಲ್ಲ ಅಂತ ಹೇಳಿ, ದೊಡ್ಡ ದೊಡ್ಡ ಮೂವಿ, ದೊಡ್ಡ ಸ್ಟಾರ್ಸ್ ಇದ್ರು, ಆ ಒಂದು ಏನಂತಾರೆ ಕುತೂಹಲ ಇರುತ್ತಲ್ಲ ನಮ್ಗುನು, ಫಸ್ಟ್ ಆಕ್ಟಿಂಗ್. ಒಂದು ಎಕ್ಸೈಟೆಡ್ ಆಗಿದೆ, ಯಾಕಂದ್ರೆ ಬಿಗ್ ಪ್ರಾಜೆಕ್ಟ್ ಇದು, ಓಕೆನಾ. ಇನ್ನೊಂದು ಅಣ್ಣ ಮೂವಿ ಬೇರೆ. ಬಟ್ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ನನ್ಗೇನು ಫಿಯರ್ ಆಗಿಲ್ಲ. ನನ್ಗೆ ಇನ್ನೊಂದೇನ್ ಗೊತ್ತಾ, ನನ್ಗೆ ಒಂಥರ ಬ್ಲೈಂಡ್ ಕಾನ್ಫಿಡೆನ್ಸ್, ಮಂಡು ಧೈರ್ಯ. ನಂಗೆ ಸ್ಟೇಜ್ ಫಿಯರೇ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅದೊಂದು ಕಾನ್ಫಿಡೆನ್ಸ್ ಇದೆ ನನಗೆ ಯಾರನ್ನ ಬರ್ಲಿ, ನನ್ಗೇನು ನನ್ನ ಕೆಲಸ ನಾನು ಮಾಡ್ತೀನಿ, ಸೂಪರ್ ಆಗೇ ಮಾಡ್ತೀನಿ ಅಂದ್ಬಿಟ್ಟು. ಇವಾಗ ನಿಮ್ಗೊಂದು ಪಾಠ ಆಗಿದೆ. ಯಾವ್ಯಾವ್ದು ಅಂದ್ರೆ ಕತೆಗಳು ಸುಮಾರು ಬರುತ್ತೆ, ನಿಮ್ಗೆ ಅಪರ್ಚುನಿಟೀಸ್ ಸುಮಾರು ಬರುತ್ತೆ. ಬಟ್ ಬ್ಲೈಂಡ್ ಆಗಿ ಹೌದು ನಾನು ಸ್ಕ್ರೀನ್ ಮೇಲೆ ಇರ್ಬೇಕು, ನಾನು ಯಾವಾಗ್ಲೂ ಕಾಣಿಸ್ತಾ ಇರ್ಬೇಕು ಅಂತ ನಾವ್ ಆತರ ಒಂದು ಡಿಸಿಷನ್ ತಗೊಂಡ್ವಿ ಅಂದ್ರೆ ಬಹುಶಃ ನಾವು ಜನರಿಗೆ ಬೇಗ ಐಡೆಂಟಿಫೈ ಆಗಲ್ಲ. ಸೊ ಆ ತರದ ಕತೆಗೆ ವೇಟ್ ಮಾಡ್ತೀರಾ ಅಥವಾ ಇಲ್ಲ ಬರ್ಲಿ ಕತೆಗಳು? ನನ್ಗೇನ್ ಗೊತ್ತಾ, ನಾನೊಂದು ಡಿಸೈಡ್ ಮಾಡ್ಬಿಡಿ ಮೈಂಡ್ ಅಲ್ಲಿ, ನನ್ಗೆ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟಿರ್ಬೇಕು ಅಂತ ಏನಿಲ್ಲ. ನನ್ಗೆ ಯಾವ ರೋಲ್ ಕೊಟ್ಟರು ಮಾಡ್ತೀನಿ ನಾನು. ಆತರ ನನ್ನ ಡಿಸೈಡ್ ಆಗಿನಿ. ಹೀರೋನೇ ಆಗ್ಬೇಕು, ವಿಲನ್ನೇ ಆಗ್ಬೇಕು ಅಂದ್ರೆ ಸೈಡ್ ಔಟ್ ಮಾಡ್ತಾರೆ, ಕಾಯಕ್ಕೂ ಆಗಲ್ಲ, ನನಗೆ ಪೇಷನ್ಸು ಇಲ್ಲ ಅಷ್ಟೊಂದು. ಸೊ ಇವಾಗ ಹೆಂಗೆ ಅಂದ್ರೆ, ನೀವು ಆದಷ್ಟು ಎಷ್ಟು ಲೈಮ್ ಲೈಟ್ ಅಲ್ಲಿ ಇರ್ತೀರಾ ಅಷ್ಟು ಒಳ್ಳೇದು. ಜನಗೆ ಕಾಣಿಸ್ಕೊಂತಾ ಇರ್ಬೇಕು. ಯಾವುದೇ ಕ್ಯಾರೆಕ್ಟರ್ ಇರ್ಲಿ ನಾನು ಮಾಡಕ್ ರೆಡಿ ಇದೀನಿ. ಇವಾಗ್ಲೂ ಅಷ್ಟೇ, ಎಷ್ಟೊಂದು 4-5 ಆಫರ್ಸ್ ಇದೆ ಇವಾಗ, ರೆಡಿ ಇದೀನಿ ಮಾಡಕ್ಕೆ. ನಾನು ಯಾವ್ದಕ್ಕೂ ಸ್ಟಿಕ್ ಆನ್ ಆಗಿಲ್ಲ. ಇದೇ ರೋಲ್ ಬೇಕು, ಅದೇ ಪ್ರೊಡ್ಯೂಸರ್ ಬೇಕು, ಅದೇ ಡೈರೆಕ್ಟರ್ ಬೇಕು, ಎಲ್ಲ ಮಾಡ್ತೀನಿ ನಾನು ಆತರ. ಇನ್ನು ನಿಮ್ಮ ಮತ್ತೆ ವರಲಕ್ಷ್ಮಿ ಶರತ್ ಕುಮಾರ್ ಅವರ ಒಂದು ಕಾನ್ವರ್ಸೇಷನ್ ಫೋನ್ ಅಲ್ಲೇ ಇರುತ್ತೆ. ಫೋನ್ ಮಾಡ್ತೀರಾ, ಯಾರು ಆಚೆ ಹೋಗಿಲ್ಲ ಅಂತ ಹೇಳ್ತೀರಾ. ಸೊ ನೀವ್ ಕಂಡಂಗೆ ವರಲಕ್ಷ್ಮಿ ಶರತ್ ಕುಮಾರ್ ಸುದೀಪ್ ಸರ್ ಜೊತೆಗೆ 2ನೇ ಸಿನಿಮಾ ಅವ್ರದ್ದು, ಏನ್ ಹೇಳ್ತೀರಾ? ನಿಮ್ಮ ಅವರ ಕಾಂಬಿನೇಷನ್? ಮೇಡಮ್ ತುಂಬಾ ವೆರಿ ಸಾಫ್ಟ್ ಸ್ಪೋಕನ್ ಮತ್ತೆ ವೆರಿ ಸ್ವೀಟ್ ಫ್ರಮ್ ಹಾರ್ಟ್. ನನ್ಗೆ ಎಷ್ಟು ಕಂಫರ್ಟ್ ಮಾಡಿದ್ರು ಅಂದ್ರೆ ಸೆಟ್ ಅಲ್ಲೆಲ್ಲ ಒಂಥರ ತುಂಬಾ ಜೋವಿಯಲ್ ಮತ್ತೆ ವೆರಿ ಏನಂತಾರೆ ರಿಯಲಿಸ್ಟಿಕ್. ಅವರು ಏನೇ ಇದ್ರು ಫೇಸ್ ಮೇಲೆ ಹೇಳ್ತಾರೆ, ಇದ್ ಮಾಡ್ತಿದ್ಯಾ, ಅದ್ ಮಾಡ್ತೀಯಾ, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ. ಶಿ ಥಾಟ್ ಮಿ ಸೋ ಮೆನಿ ಥಿಂಗ್ಸ್ ಅಬೌಟ್ ಲೈಫ್ ಆಲ್ಸೋ. ಶಿ ಇಸ್ ವೆರಿ ಗುಡ್ ಪರ್ಸನ್. ಐ ಲೈಕ್ ದಟ್. ತುಂಬಾ ಒಂಥರ ಕ್ಯೂಟ್. ಇವಾಗ ತುಂಬಾ ಫಿಟ್ನೆಸ್ ಎಲ್ಲ ಮಾಡಿ ಫುಲ್ ಫಿಟ್ ಆಗಿದ್ದಾರೆ. ಸಾಕಾದಾಗ ಕಾಣ್ತಾರೆ ಇವಾಗ. ವೆರಿ ಗುಡ್ ಆರ್ಟಿಸ್ಟ್ ಬಟ್ ವೆರಿ ಸ್ವೀಟ್ ಪರ್ಸನ್ ಐ ಹ್ಯಾವ್ ಮೆಟ್. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಸಿನಿಮಾಗಳು, ಸೊ ಡಿಸಿಷನ್ಸ್ ಎಲ್ಲ ಯಾವ ತರ ತಗೊಳ್ತೀರಾ? ನಂಗೆ ಆಕ್ಚುಲಿ ಈ ಮೂವಿ ನೋಡಿದ್ಮೇಲೆ ನನ್ನ ಫ್ರೆಂಡ್ಸ್ ಆಗ್ಲಿ, ನನ್ ಸ್ವಲ್ಪ ಜನ ಫ್ಯಾನ್ಸ್ ಆಗ್ಲಿ ನನಗೆ ಕನೆಕ್ಟ್ ಆಗಿದ್ದಾರೆ. ಬಟ್ ಎಲ್ರು ಹೇಳೋದು ಒಂದೇ ವಿಷಯ, ನಿಮ್ದು ಒಂಥರ ಕಣ್ಣಲ್ಲೇ ಇದೆ ಎಕ್ಸ್ಪ್ರೆಷನ್, ಸಕಲಾಗಿ ಕಾಣಿಸ್ತೀರಾ, ಇನ್ನೊಂದು ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತೀರಾ ಅಂತ ಇದೇ ಬರ್ತಾ ಇರೋದು ನನಗೆ ಮೆಸೇಜಸ್. ಒಂಥರ ನನ್ಗೆ ಅನ್ಸಿದ್ರೆ ಇದ್ ಮಾಡ್ಬೋದು ಅಂತ ಅಂದ್ರೆ ನಾನು ಮಾಡೇ ಮಾಡ್ತೀನಿ. ಅದು ಯಾರದೇ ಮೂವಿ ಇರ್ಲಿ, ಯಾವುದೇ ಮೂವಿ ಇರ್ಲಿ, ಎಷ್ಟೇ ನಿಮಿಷ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಲಿ, ಐ ಲವ್ ಟು ವರ್ಕ್ ವಿತ್ whom ever I want or they wish me to work in their movie. I'll be working. ಆ ಕ್ಯಾರೆಕ್ಟರ್ ಮಾಡ್ಬೇಕಾಗುತ್ತೋ ಮಾಡ್ತೀನಿ, ಅದಕ್ಕೆ ಏನು 100% ಎಫರ್ಟ್ ಕೊಡ್ಬೇಕು ಕೊಡ್ತೀನಿ. ಬಟ್ ಎಲ್ಲಾ ತರ ಕ್ಯಾರೆಕ್ಟರ್ ಮಾಡಕ್ ನಂಗೆ ಇಷ್ಟ, ನಾನು ಮಾಡ್ತೀನಿ. ಇನ್ನೊಂದು ನಂಗೆ ಅನ್ಸಿದ್ದು, ನೀವು ಮತ್ತೆ ವಂಶಿ ಕೃಷ್ಣ ಇದಾರಲ್ಲ ಲೈಕ್ ಮ್ಯಾಕ್ಸ್ ಅಲ್ಲೇ, ಇಬ್ರು ಸ್ವಲ್ಪ ಸೇಮ್ ಸಿಮಿಲರ್ ಆಗಿ ನಂಗೆ ಅನ್ಸಿದ್ದು ಅಣ್ಣ ತಮ್ಮ ಇರ್ಬೋದೇನೋ ಬಹುಶಃ. ಅವರು ಮಲಯಾಳಂ ಆರ್ಟಿಸ್ಟ್, ಅವರು ತುಂಬಾ ಒಳ್ಳೆ ಆಕ್ಟರ್. ಅಲ್ಲಿ ಏನೋ ಗೊತ್ತಿಲ್ಲ, ನಿಮ್ಗೆ ಅನ್ಸಿದೆ ಇದೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನನ್ಗೆ ಯಾರು ಹೇಳಿಲ್ಲ, ಫಸ್ಟ್ ಟೈಮ್ ನೀವು ಹೇಳ್ತಾ ಇದ್ದೀರಾ. ಸಿಮಿಲರ್ ಕಾಣಿಸ್ತೀರಾ, ಸೇಮ್ ಸ್ವಲ್ಪ ಬಿಯರ್ಡ್ ಸ್ಟೈಲ್. ಇವಾಗ ನೀವು ಅವಾಗ ಅದ್ರಲ್ಲಿ ಹೇರ್ ಬಿಟ್ಟಿದ್ದಿಲ್ಲ, ಇವಾಗ ಹೇರ್ ಬಿಟ್ಟಿದ್ದೀರಾ. ಅದ್ರಲ್ಲಿ ಅವರು ಸ್ವಲ್ಪ ಕರ್ಲ್ಸ್ ಹೇರ್. ಅವ್ರು ಚೆನ್ನಾಗಿದೆ. ಅವ್ರು ಮಲ್ಲುಗಳ್ದು ಯಾವಾಗ್ಲೂ ಚೆನ್ನಾಗಿರುತ್ತೆ ಹೇರ್ಸ್ ಎಲ್ಲ, ಯಾಕಂದ್ರೆ ಎಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರ. ಬಟ್ ಈಸ್ ವೆರಿ ಗುಡ್ ಲುಕಿಂಗ್ ವಂಶಿ ಕೃಷ್ಣ. ಅಲ್ವಾ, ನಮ್ಗೆ ಅದೊಂದು ಕಾಡಿದ್ದು, ಎಲ್ಲ ಸಿನಿಮಾದಲ್ಲೂ ಐಟಮ್ ಸಾಂಗ್ ಇರುತ್ತೆ, ಹೀರೋಯಿನ್ಸ್ ಇರ್ತಾರೆ. ಅದೇ ಇಷ್ಟು ವರ್ಷ ಫ್ಯಾನ್ಸು ಅಣ್ಣ ಏನಣ್ಣ ಹೀರೋಯಿನ್ ಇಲ್ದೆ ಮಾಡ್ತಾ ಇದೀರಾ. ಅದು ಅವರು ಇನ್ನೊಂದೇನ್ ಗೊತ್ತಾ, ಅವ್ರದ್ದು ರೊಮ್ಯಾಂಟಿಕ್ ಆಂಗಲ್ ಒಂದಿದೆ, ಸಖತ್ತಾಗಿ ಮಾಡ್ತಾರೆ. ಅದ್ರಲ್ಲಿ ಕಾಮಿಡಿ ಮಾಡ್ಕೊಂಡು ಅದೆಲ್ಲ ಸಖತ್ತಾಗಿ ಮಾಡ್ತಾರೆ. ಅಷ್ಟು ವರ್ಷ ಫ್ಯಾನ್ಸು ಅಣ್ಣ ಏನಣ್ಣ ನಿಮ್ಗೆ ಹೀರೋಯಿನ್ ಇಲ್ಲ ಅದು ಇದು ಅನ್ಕೊಂಡು ಕಾಣಿಸ್ಕೊಂತ ಇದೀರ ಅಂದೋರು ಇವತ್ತು ಉಲ್ಟಾ, ಬೇಡ ಅಣ್ಣ ನೀವು ಫುಲ್ ಮೂವಿ ಇದೀರ, ನೀವೊಬ್ರೇ ಕಾಣಿಸ್ಕೊಳ್ಳಿ, ಹಿಂಗೆ ಮೂವಿ ಕೊಡ್ತಾ ಇರಿ ಅಂತ ಇವತ್ತು ಎಲ್ಲರೂ. ಬಟ್ ಎಲ್ರು ಅಷ್ಟೇ ಪಾಸಿಟಿವ್ ರಿವ್ಯೂಸ್, ಎಲ್ರು ಬಾಯಲ್ಲೂ ಇಂಡಸ್ಟ್ರಿ ಹಿಟ್, ಸೌತ್ ಇಂಡಿಯಾ ಹಿಟ್, ಫುಲ್ ಇಂಡಿಯಾದಲ್ಲೇ ಹಿಟ್ ಮೂವಿ.
ಪ್ಯಾನ್ ಇಂಡಿಯಾ ಮಾಡ್ಬೋದಿತ್ತು ಅಂತ ಬಹುಶಃ ಆಮೇಲೆ ಎಲ್ರಿಗೂ ಅನ್ಸಿದ್ದಿದೆ ಅಂತ ಅನ್ಸುತ್ತೆ ಅಲ್ವಾ? ಹೌದು ಆಕ್ಚುಲಿ ಯಾವ್ದಾದ್ರು ಬೇರೆ ಬೇರೆ ಕಥೆಗಳನ್ನ ಪ್ಯಾನ್ ಇಂಡಿಯಾ ಮಾಡಿದಾಗ ವರ್ಕ್ ಆಗ್ಲಿಲ್ಲ. ಬಹುಶಃ ಮ್ಯಾಕ್ಸ್ ಇಂದ ಮ್ಯಾಕ್ಸಿಮಮ್ ಆಗಿ ಪ್ಯಾನ್ ಇಂಡಿಯಾ ಮಾಡಿದಾಗ ಹಿಟ್ ಆಗ್ತಿತ್ತು. ಹೌದು ಬಟ್ ಇವಾಗ ಆಲ್ರೆಡಿ ಎಲ್ಲ ಮಾತುಕತೆ ನಡೀತಾ ಇದೆ, ಅದು ಮಾಡೋಣ ಅಂತ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ, ಕಾರ್ತಿಕ್ ಸರ್, ಯೋಗಿರಾಜ್ ಸರ್ ಅಲ್ಲಿ. ನೋಡೋಣ ಏನಾಗುತ್ತೆ. ಇನ್ನು ಪ್ಯಾನ್ ಇಂಡಿಯಾನೇ ಇದು ಆಲ್ಮೋಸ್ಟ್. ಇದೇನು ತಮಿಳು ಮತ್ತೆ ತೆಲುಗುನಲ್ಲೂ ಸೂಪರ್ ಆಗಿ ಓಡ್ತಾ ಇದೆ. ನಾವು ಇದು ಮಾಡಿದ್ರು ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಸಖತ್ತಾಗಿ ರೀಚ್ ಆಗ್ತಾ ಇದೆ ಮೂವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಶೋನ್ ಟು ಮ್ಯಾಕ್ಸ್ ಎವ್ರಿ ಒನ್. ಅಂದ್ರೆ ಇಷ್ಟು 28 years ಜರ್ನಿಲಿ ಏನ್ ಫ್ಯಾನ್ಸ್ ಕೊಟ್ಟಿದಾರಲ್ಲ, ಇದು ಎಲ್ಲಾ ಸೇರ್ಸ್ ಒಟ್ಟಿಗೆ ಕೊಟ್ಬಿಡು. ಆ 2.5 years ಏನಿತ್ತು ಗ್ಯಾಪ್, ಅಣ್ಣ ಫುಲ್ಫಿಲ್ ಆಗಿದೆ. ಇನ್ನು ನಿಮ್ಮ ಒಂದು ಆಕ್ಟಿಂಗ್ ಕರಿಯರ್ಗೆ ಬರೋದಾದ್ರೆ, ಈಗ ಯೂಶುವಲ್ ಆಗಿ ಒಬ್ಬ ಹೀರೋ ಅಥವಾ ಒಂದು ಕ್ಯಾರೆಕ್ಟರ್ ಈ ಒಂದು ಇಂಡಸ್ಟ್ರಿಗೆ ಆಡ್ ಆನ್ ಆಗ್ತಾ ಇದೆ ಅಂದಾಗ ಅದ್ರಲ್ಲಿ ಒಂದಷ್ಟು ಹೋಮ್ ವರ್ಕ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವಂದ್ರೆ ನಾನು ಆಕ್ಷನ್ಸ್ ಆ ತರದ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಬೇರೆ ಬೇರೆ ತರದ ಫೈಟ್ಸ್ ಗಳು, ಒಂದಷ್ಟು ಎಕ್ಸರ್ಸೈಸ್, ಹೋಮ್ ವರ್ಕೌಟ್ ಅಂತ ಹೇಳಿ ಸ್ವಿಮ್ಮಿಂಗು ಮತ್ತೊಂದು ಅದೆಲ್ಲ ಮಾಡ್ಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಯಾವ್ದನ್ನ ಕಲಿಬೇಕು, ಎಸ್ಪೆಷಲಿ ಫೈಟ್ಸ್ ಈ ಆಕ್ಷನ್ ಸಿನಿಮಾಸ್ಗಾಗಿ ಅಂತ ಅನ್ಸಿದ್ ನಿಮ್ಗೆ? ನಾನು ಮೇನ್ಲಿ ಆಕ್ಟಿಂಗ್ ಮೇಲೆ ಫೋಕಸ್ ಮಾಡಿರೋದು. ಫಿಟ್ನೆಸ್ ಅಂತೂ ಇರ್ಲೇಬೇಕು, ಯಾಕಂದ್ರೆ ನಮ್ ಬಾಡಿನೇ ಇನ್ವೆಸ್ಟ್ಮೆಂಟ್ ನಮ್ಗೆ. ಸ್ಪೋರ್ಟ್ಸ್ ಆಗ್ಲಿ ಸಿನಿಮಾ ಆಗ್ಲಿ, ನಾವು ಚೆನ್ನಾಗಿ ಕಾಣಿಸ್ಕೊಂಡ್ರೇನೆ ನಮ್ಗೆ ಆಪರ್ಚುನಿಟೀಸ್ ಜಾಸ್ತಿ. ಸೊ ಫಸ್ಟ್ ನನ್ಗೆ ಫಿಟ್ನೆಸ್, ಐ ಆಮ್ ಅ ಫಿಟ್ನೆಸ್ ಫ್ರೀಕ್. ಬೇಕಾದ್ರೆ ನಂದು ಇನ್ಸ್ಟಾ ಐಡಿ ನೋಡಿದೀನಿ. ಸೊ ಫಸ್ಟ್ ಇದು ನಾವು ಚೆನ್ನಾಗಿ ಕಾಣಿಸ್ಕೊಂಡ್ರೆ ಮಾತ್ರ ನಮ್ಗೆ ಆಪರ್ಚುನಿಟೀಸ್ ಜಾಸ್ತಿ ಆಗೋದು. ಸೊ ನಾನು ಇನ್ನೊಂದೇನಂದ್ರೆ ನಾನು ಬ್ಯೂಟಿ ಕಾನ್ಶಿಯಸ್ ಜಾಸ್ತಿ. ನನ್ಗೆ ಚೆನ್ನಾಗಿ ಕಾಣಿಸ್ಕೋಬೇಕು, ಎಲ್ಲಾ ಕಡೆನೂ ಸಕಲ ಕ್ಯಾರಿ ಮಾಡ್ಬೇಕು ಅಂತ ನನ್ ಯಾವಾಗ್ಲೂ ಮುಂಚೆಯಿಂದನೂ ಇದೆ. ಸೊ ಹೆಲ್ತ್ ಈಸ್ ವೆಲ್ತ್. ಯಾವಾಗ ನೀವು ನಿಮ್ ಬಾಡಿನ ಎಂಡ್ ಆಫ್ ದ ಡೇ ಯು ಶುಡ್ ಲೀವ್ ಇನ್ ಯೋರ್ ಬಾಡಿ. ಸೊ ಯು ನೀಡ್ ಟು ಲುಕ್ ಆಫ್ಟರ್ ದಟ್, ಓಕೆನಾ? ಸೊ ನನ್ ಡಯಟು ಅಷ್ಟೇ, ನನ್ಗೆ ಏನ್ ಬೇಕೋ ಅದೇ ತಿನ್ನೋದು. ಎಕ್ಸೆಸ್ ಆಗಿ ಏನು ತಿನ್ನಕ್ ಹೋಗಲ್ಲ. ಅಂದ್ರೆ ಇವಾಗ ಡ್ರಿಂಕ್ಸ್ ಮಾಡಿದ್ರು ಅಷ್ಟೇ, ಏನ್ ತಗೊಬೇಕು ಏನ್ ತಗೊಬಾರ್ದು ಅದೆಲ್ಲ ನಾನು ಪ್ರಾಪರ್ ಆಗಿ ನೋಡ್ಕೊಂತೀನಿ. ಅದು ಬಿಟ್ರೆ ಆಕ್ಟಿಂಗ್ ಅಂತ ತಗೊಂಡ ಅಂದ್ರೆ ನನ್ಗೆ ಇನ್ನೊಂದು ಮಾರ್ಷಲ್ ಆರ್ಟ್ಸ್ ಕಲಿಬೇಕು ಅಂತ ಇದೆ, ಅದೊಂದು ಟ್ರೈ ಮಾಡ್ಬೇಕು. ಅದು ಬಿಟ್ರೆ ಆಕ್ಟಿಂಗ್ಗೋಸ್ಕರ ಏನೇನ್ ಮಾಡ್ಬೇಕು ನಾನು ಅದೆಲ್ಲ ಮಾಡ್ತೀನಿ. ಬಟ್ ಅದು ಆ ಕ್ಯಾರೆಕ್ಟರ್ಗೆ ಇದು ಬೇಕು ಅಂತ ಅಂದ್ರೆ ಅದನ್ನು ಮಾಡಕ್ ರೆಡಿ ಇದೀನಿ. ಐ ಆಮ್ ಗಿವನ್ ಮೈ ಲೈಫ್ ಟು ಆಕ್ಟಿಂಗ್ ನಾವು ಅಷ್ಟೇ. ಜೆನಿಲಿಯಾ ಡಿಸೋಜಾ ನನ್ನ ಫೇವ್ರೇಟ್ ಮುಂಚೆಯಿಂದನು. ಯಾವಾಗ ಬಾಯ್ಸ್ ಬಂತಲ್ಲ ಅವಾಗಿಂದನೂ ಫೇವ್ರೇಟ್. ಅದ್ ಬಿಟ್ರೆ ಯಾರು ಚೇಂಜ್ ಆಗಿಲ್ಲ, ಇದ್ರು ಚೇಂಜ್ ಆಗೋದು ಇಲ್ಲ. ಓಕೆ, ಸಪೋಸ್ ನಿಮ್ ಜೊತೆಗೆ ನೆಕ್ಸ್ಟ್ ಜೆನಿಲಿಯಾ ಆಕ್ಟ್ ಮಾಡೋ ಒಂದು ಸಿಚುವೇಶನ್ ಕ್ರಿಯೇಟ್ ಆದ್ರೆ? ಅದಕ್ಕಿಂತ ಒಳ್ಳೆ ಏನಂತಾರೆ ಆಪರ್ಚುನಿಟಿ, ಲಕ್ಕಿ, ಆಮೇಲೆ ಮಾಡ್ಸಿದ್ದು. ನಮ್ CCL ಅಲ್ಲೆಲ್ಲ ಸಿಗ್ತಾ ಇರ್ತಾರೆ ಮೇಡಮ್, ಹಾಯ್ ಹೌ ಆರ್ ಯು ಅದು ಇದು ಅಂತ ಹೇಳ್ತಾ ಇರ್ತಾರೆ. ಅವ್ರು ನನ್ನ ಇದು ರೆಕಗ್ನೈಸು ಮಾಡ್ತಾರೆ. ಅವರು ಅಣ್ಣ ಜೊತೆ ಇರೋದ್ರಿಂದ ರೆಕಗ್ನೈಸು ಮಾಡ್ತಾರೆ. ಹಾಯ್ ಹೌ ಆರ್ ಯು ಪ್ರವೀಣ್ ಅದು ಇದು ಅಂತೆಲ್ಲ ಹೇಳ್ತಾರೆ. ನಾ ಮುಂಚೆ ಫಸ್ಟ್ ಡೇ ಮೀಟ್ ಮಾಡಿದಾಗ್ಲೇ ಅಣ್ಣ ಹೇಳಿದೆ, ಮ್ಯಾಮ್ ಯು ಆರ್ ಮೈ ಕ್ರಶ್ ಬಿಫೋರ್ ಐ ಹ್ಯಾವ್ ಸೀನ್ ಯುವರ್ ಬಾಯ್ಸ್ ಮೀ ಫ್ರಮ್ ದಟ್ ಟೈಮ್ ಐ ವಾಸ್ ಯುವರ್ ಕ್ರಶ್, ಐ ಲೈಕ್ ಯು ಆಸ್ ಅ ಪರ್ಸನ್ ಆಲ್ಸೋ ಅಂತ ಮುಂಚೆನೆ ಹೇಳಿದೆ. ಹೌ ಸ್ವೀಟ್ ಆಫ್ ಯು ಅಂತ ಅಂದಿದ್ರು, ಕ್ಯೂಟ್ ಆಗಿ. ಸೊ ನೆಕ್ಸ್ಟ್ ಸಿನಿಮಾ ಇಂಡಸ್ಟ್ರಿಯ ಏನಾದ್ರು ಹೇಳ್ಕೊಳ್ಳೋದಿದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಆಸೆಗಳಿದ್ರೆ ನಿಮ್ಗೆ? ನನ್ಗೇನು ಆಸೆ ಇಲ್ಲ, ನನ್ಗೆ ಆಕ್ಚುಲಿ ಗೋ ವಿತ್ ದ ಫ್ಲೋ ಅಷ್ಟೇ. ನಾನು ಹೇಳ್ದಂಗೆ ನಾನು ನೆನ್ನೆ ಬಗ್ಗೆನೂ ಯೋಚನೆ ಮಾಡಲ್ಲ, ನಾಳೆ ಬಗ್ಗೆನೂ ಯೋಚನೆ ಮಾಡಲ್ಲ. ನನಗೇನ್ ಸಿಗುತ್ತೆ ದೇವರ ಕಾಣಿಕೆ ಅನ್ಕೊಂಡು ಇಟ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಇವತ್ತವರೆಗೂ ನಾನು ಒಂದು ಏನ್ ಹೇಳ್ಬೇಕು ಅಂದ್ರೆ ಗ್ರಾಟಿಟ್ಯೂಡ್. ಅಕ್ಕ ಆಗ್ಲಿ ಅಣ್ಣ ಆಗ್ಲಿ ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ಏನೇ ವಿಷಯ ಇದ್ರು, ಕ್ರಿಕೆಟ್ ಆಗ್ಲಿ ಮೂವೀಸ್ ಆಗ್ಲಿ, ಒಂದು ಪುಷ್, ಅದೇನ್ ಎನ್ಕರೇಜ್ಮೆಂಟ್ ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಫಾರ್ ದೆಮ್. ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ಅಣ್ಣ 28 years ಹಿಂದೆ ಒಬ್ರ ಹತ್ರ ಮೇಕಪ್ ಮಾಡಿಸ್ಕೊಂತಾರೆ, ಗುರು ಅಣ್ಣ ಅಂತ. ಇವತ್ವರೆಗೂ ಅವರೇ ಇದ್ದಾರೆ. ಯಾಕಂದ್ರೆ ಅದು ಬಿಟ್ಟಿಲ್ಲ. ಆ ಗ್ರಾಟಿಟ್ಯೂಡ್ ಅಣ್ಣ ಇಂದಾನೆ ನಾನು ಸ್ವಲ್ಪ ಕಲ್ತಿರೋದು. ಇನ್ನೊಂದು ವಿಷಯ ಏನು ಅಂದ್ರೆ ನನ್ಗೆ ಮ್ಯಾಕ್ಸ್ ಅಲ್ಲೂ ಗುರು ಅಣ್ಣನೇ ಮೇಕಪ್ ಮಾಡಿದ್ದು. ಏನೋ ಗೊತ್ತಿಲ್ಲ, ಎಲ್ಲ ಕೂಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ಬೇಕು ಅಂತ. ಅದೆಲ್ಲ ಆಗಿದೆ ಅನ್ಸುತ್ತೆ. ನೋಡೋಣ, ಅವರು ನನ್ಗೆ ಮೇಕಪ್ ಮಾಡಿದ್ದಾರೆ, ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಜರ್ನಿ. ಥ್ಯಾಂಕ್ ಯು ಗುರು ಅಣ್ಣ, ಲವ್ ಯು ಸೋ ಮಚ್. ಇದು ವಿಷಯ.
ಸೂಪರ್. ನೀವ್ ಅನ್ಕೊಂಡ ಕನ್ಸೆಲ್ಲ ನ್ಯೂ ಇಯರ್ಗೆ ಈಡೇರ್ಲಿ. 2025 ಸೂಪರ್ ಡೂಪರ್ ಆಗಿರ್ಲಿ. ಎಲ್ಲ ಸಿನಿಮಾಗಳು ಟಕ 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 ಅಂತ ಬರ್ಲಿ. ಅಂಡ್ ಹೋಪ್ಫುಲಿ ರಿಲೀಸ್ ಆಗದೆ ಇರೋ ಸಿನಿಮಾ ಬೇಗ ರಿಲೀಸ್ ಆಗ್ಲಿ. ನಿಮ್ಮ ಆಕ್ಟಿಂಗ್ ಎಲ್ರಿಗೂ ಗೊತ್ತಾಗ್ಲಿ. ಮ್ಯಾಕ್ಸಿಮಮ್ ಸಿನಿಮಾಗಳು ನಿಮಗೆ ಸಿಗ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ನಿಮ್ಮ ಕರೆದಿ ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ನನ್ನ ಜೊತೆ ಕೆಲಸ ಮಾಡ್ತಿರೋ ಮಾಡಿರೋ ಆರ್ಟಿಸ್ಟ್ಗಳಾಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಇಷ್ಟ ದಿನ ತಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಲವ್ ಯು.